ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ರೋಜಾ ಭರತ್. ನೀವು ನೋಡ್ತಿದ್ದೀರ ರೋಜಾ ಭರತ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಟೈಮ್ ಅಂದ್ಬಿಟ್ಟು 7:30 ಆಗಿದೆ. ನನ್ನ ಮಗನೂ ಕೂಡ ನನ್ನ ಜೊತೆ ಆಲ್ರೆಡಿ ನಾನು ಎದ್ದ ತಕ್ಷಣ ನನ್ನ ಜೊತೆ ಎದ್ಬಿಟ್ಟಿದ್ದೇನೆ. ಸೊ ಅವನಿಗೀಗ ಸ್ವಲ್ಪ ಬಿಸಿನೀರನ್ನ ಕಾಯಕ್ಕಿಡೋಣ ಅಂತ ಬಂದೆ. ನೀರು ಕಾಯ್ಕಿಟ್ಟಿದ್ದೀನಿ ಅಂತ ಹೇಳಿದೆ. ಏನಪ್ಪ ಅಂದರೆ ಜೋಶ್ವಾಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಹೇಳಿ ಒಂದು 5ರಿಂದ 6 ಪಿಸ್ತಾ ಹಾಕ್ತೀನಿ ಆ್ಯಂಡ್ ಒಂದು 7 ಬಾದಾಮ್ ಹಾಕ್ತೀನಿ ಮತ್ತು ಒಂದೆರಡು ಖರ್ಜೂರ, ಅಂದರೆ ಇದು ಡ್ರೈ ಆಗಿರೋದಲ್ಲ ಡೇಟ್ಸು. ಸೊ ಇದು ಮತ್ತು ಗೋಡಂಬಿ ಕೂಡ ಹಾಕ್ತಿರೋದು ಇಲ್ಲ ಅಂತ ನಾನು ಮೂರು ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಈ ಬಿಸಿನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ತಿಂದು ಸ್ವಲ್ಪ ಸಾಫ್ಟ್ ಆಗಿರಲಿ ಅಂತ.
ಫ್ರೆಂಡ್ಸ್, ನಾನು ಈಗ ತಾನೇ ಜಸ್ಟ್ ನಾನು ಊಟ ಮುಗಿಸಿದೆ. ಅಮ್ಮನ ಮನೆಗೆ ಹೋಗಿದ್ದೆ. ಜೋಶ್ವ ಅಲ್ಲೇ ಮಲಗ್ಬಿಟ್ಟಿದ್ದ. ಸೊ ಅವನಿಗೀಗ ಊಟ ಟೈಮ್ ಆಯ್ತು. ಸೊ ಅವನಿಗೆ ಸ್ವಲ್ಪ ಇವಾಗ ರಾಗಿ ಸರಿ ಮಾಡ್ತೇನೆ. ರಾಗಿ ಸರಿ ಮಾಡಿ ಅವನಿಗೆ ತಿನ್ಸಿ, ಸ್ನಾನನೂ ಮಾಡಿಲ್ಲ, ಹಂಗೆ ಮಲಗ್ಬಿಟ್ಟಿದ್ದಾನೆ. ಇವಾಗ ಅವನಿಗೆ ರಾಗಿ ಸರಿ ತಿನ್ಸಿ ಆಮೇಲೆ ಒಟ್ಟಿಗೆ ಸ್ನಾನ ಮಾಡ್ಸೋಣ ಅಂತ. ನೋಡಿ, ನಾನಿವತ್ತು ವಿಡಿಯೋ ಏನು ಕುಕಿಂಗ್ ಬ್ಲಾಗಿಗೋಸ್ಕರ ಇದ್ ಮಾಡಿದ್ದೆ. ಏನು ಎಗ್ ಎಗ್ ಪಡ್ಡು ಮಾಡ್ತಿದ್ದೆ. ಸೊ ಅದನ್ನ ತಿಂತಾ ಇದ್ದಾನೆ. ಇವಾಗ ಯಾವ ರೀತಿಯಾಗಿ ಅವನಿಗೆ ಊಟ ಮಾಡಿ ಒಂದು ತೋರಿಸ್ತೇನೆ. ನಾನು 2 years ಕಂಪ್ಲೀಟ್ ಆಗೋವರೆಗೂ ರಾಗಿ ಸರಿ ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದೀನಿ. ಅದು ಸ್ವಲ್ಪ ಹೆಲ್ದಿ ಅಂತ ಅಷ್ಟೇ. ಇದ್ರಲ್ಲಿ 3 ಸ್ಪೂನ್ ಅಷ್ಟು ನಾನು ಅವನಿಗೆ ಹಾಕ್ತೇನೆ. ಮತ್ತೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಮತ್ತೆ ಇದಕ್ಕೆ ನಾನು ಸ್ವಲ್ಪ ಹಾಲು ಕೂಡ ಹಾಕೋತೀನಿ. ಮಾಡಿದ್ನಲ್ಲ ಅವಾಗ ಹಾರ್ಬೇಕು ಅಂತ ಹೇಳಿದ್ನಲ್ಲ, ಕೂಲ್ ಆಗಿದೆ. ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕೊಂಡು. ಈ ತರ ಯಾರು ಸ್ವಲ್ಪ ಏಟ್ ಓ ಕ್ಲಾಕ್ ಆಗ್ತಾ ಇದೆ. ಸೊ ನಾನು ಡಿನ್ನರ್ಗೆ ಏನಾದ್ರು ಪ್ರಿಪೇರ್ ಮಾಡೋಣ ಅಂತ ಟೊಮೆಟೊ ಪಲಾವ್ ಮಾಡೋಣ ಅಂತ ಟೊಮೆಟೊ ಪಲಾವ್ ಮಾಡ್ತಾ ಇದ್ದೀನಿ. ಸೊ ಇವನಿಗೆ ಬರೀ ಬೈಕ್ ಎಲ್ಲ ಕಣ್ಣು. ಅದಕ್ಕೆ ಇರಮ್ಮ. ಮತ್ತೆ ಅದ್ರ ರೆಸಿಪಿ ನಾನು ಆಡ್ ಮಾಡಿದಾಗ ಅದ್ರಲ್ಲಿ ನೀವು ನೋಡ್ಬೋದು. ಈಗ ಜೀವಿ ಮಾಡ್ತೀನಿ. ಜೀವಿ ಆಲ್ಮೋಸ್ಟ್ ಟೈಮ್ 10 o'clock ಆಗ್ತಾ ಇದೆ. ನಾನು ಡಿನ್ನರ್ ಮುಗಿಸ್ಕೊಂತೀನಿ ಅದಕ್ಕೆ. ಸೊ ಟೊಮೆಟೊ ಪಲಾವ್ ಮತ್ತೆ ಚಿಕನ್ ನಮ್ಮ ಆಂಟಿ ಕೊಟ್ಟು ಕಳಿಸಿದ್ರು. ಸೊ ಅದನ್ನ ನಾನು ಇವಾಗ ಡಿನ್ನರ್ಗೆ ತಿಂತೀನಿ. ಡಿನ್ನರ್ ಆದ್ಮೇಲೆ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಊಟ ಎಲ್ಲ ಆಯ್ತು. ಸೊ ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ನಿಂತಿದ್ದೆ. ತುಂಬಾ ಚೆನ್ನಾಗಿ ಗಾಳಿ ಬರ್ತಾ ಇತ್ತು. ಸೊ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು, ನೈಟ್ ಮಲಗೋವರೆಗೂ ನನ್ನ ರೂಟೀನ್ ಯಾವ ರೀತಿಯಾಗಿರುತ್ತೆ, ಯಾವ ತರ ನಾನು ಕೆಲಸ ಮಾಡ್ತೀನಿ, ಪ್ರತಿಯೊಂದನ್ನು ನಿಮಗೆ ತೋರಿಸಿದ್ದೀನಿ. ಸೊ ನಿಮ್ಗೆ ವಿಡಿಯೋ ಕೂಡ ಅಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಅಂಡ್ ನೀವೇನಾದ್ರು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರುವಂತ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವ್ದಾದ್ರು ಹೊಸ ವಿಡಿಯೋನ ಅಪ್ಲೋಡ್ ಮಾಡುವಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೀವಾಗ ಹೊಸ ವಿಡಿಯೋಸ್ನ ನೋಡ್ಬೋದು. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ. ಬೇಗ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿ ನನಗೆ ಒಂದು ಮೋಟಿವೇಶನ್ ಆಗಬೇಕು, ನಾನು ಇನ್ನೂ ಹೊಸದಾಗಿ ವಿಡಿಯೋ ಮಾಡಬೇಕು ಅಂತ. ಸೊ ನೀವು ನನಗೆ ಅದಕ್ಕೋಸ್ಕರ ಹೆಲ್ಪ್ ಮಾಡಬೇಕು. ಸೊ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿ
ಬೇಗ ಯಾರೂ ಲೈಕ್ ಮಾಡೋದನ್ನ ಮಿಸ್ ಮಾಡಬೇಡಿ. ಸೊ ಇವತ್ತೊಂದು ದಿನ ಹೇಗೋಯ್ತು ಅಂತ ನೀವೇ ನೋಡಿದ್ದೀರ. ಸೊ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.